59 ಹೋಗುತ್ತೆ, ಚೆನ್ನಾಗಿದೆ. ಇದು ಪ್ರೈಸ್ ಕೂಡ ರೀಸನಬಲ್, 99 ರುಪೀಸ್. ನಾನು ತಗೊಂಡಿದ್ದು ಸ್ಮಾಲ್, ಅದು ಮೆನ್ಸ್ ಅಥವಾ ಗರ್ಲ್ಸ್ ಅಂತ ಗೊತ್ತಾಗಿಲ್ಲ ಅಂತ ತಗೊಂಡೆ. ಬಟ್ ಸ್ವಲ್ಪ ಫಂಕ್ಷನ್ಸ್ ಸ್ವಲ್ಪ ಬೆಟರ್ ಆಗಿರೋದು, ಇನ್ನೂ ಚೆನ್ನಾಗಿರೋದು ಸೀರಮ್ ಹುಡುಕ್ತಾ ಇದ್ದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಕ್ಷಿ ಕನ್ನಡ ಚಾನಲ್. ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಜುಡಿಯೋ ಶಾಪಿಂಗ್ ಹಾಲ್ ತೋರಿಸಿದ್ದೆ, ಬಟ್ ಏನೇನ್ ತಗೊಂಡಿದೀನಿ ಅಂತ ತೋರ್ಸಕ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮ್ಗೆ ಏನೇನ್ ತಗೊಂಡಿದೀನಿ ಅಂದ್ಬಿಟ್ಟು ಶಾಪಿಂಗ್ ಹಾಲ್ ತರ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ. ಜಾಸ್ತಿ ಏನ್ ತಗೊಂಡಿಲ್ಲ, ಬಟ್ ನನ್ಗಂತ ತಗೊಂಡಿರೋದನ್ನ ಅಷ್ಟೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ. ಬನ್ನಿ ಗೈಸ್, ಒಂದೊಂದೇ ತೋರಿಸ್ತೀನಿ. ಫಸ್ಟ್ ಒನ್ ಮೇಕಪ್ ರಿಮೂವರ್, ಮಿಸೆಲ್ಲರ್ ವಾಟರ್ ಅಂತ, ಚೆನ್ನಾಗಿ ಯೂಸ್ ಆಗುತ್ತೆ ನನಗೆ. ಅಂದ್ರೆ ಮೇಕಪ್ ಎಲ್ಲ ಹಾಕಿರ್ತೀನಿ, ಆಫೀಸ್ಗೆ ಹೋಗ್ಬೇಕಾದ್ರೆ ಔಟ್ ಸೈಡ್ ಹೋದಾಗಲ್ಲ ಮೇಕಪ್ ಹಾಕಿರ್ತೀನಿ, ಸೊ ಅದನ್ನ ರಿಮೂವ್ ಮಾಡಕ್ಕೆ ಈಸಿಯಾಗಿ ಹೋಗುತ್ತೆ, ಚೆನ್ನಾಗಿದೆ. ಇದು ಪ್ರೈಸ್ ಕೂಡ ರೀಸನಬಲ್, 99 ರುಪೀಸ್. ಬಟ್ ಇದಕ್ಕೆ ಆಫರ್ ಇರ್ಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಾಜಲ್ ತಗೊಂಡೆ, ಬ್ರೌನ್ ಕಾಜಲ್. ನಾರ್ಮಲ್ ಆಗಿ ಬ್ಲಾಕ್ ಕಾಜಲ್ ನನ್ನ ಹತ್ರ ಇದೆ ಆಲ್ರೆಡಿ. ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ ಬ್ಲಾಕ್ ಕಾಜಲ್ ನ, ಬಟ್ ಬ್ರೌನ್ ಕಾಜಲ್ ಸ್ವಲ್ಪ ಡಿಫ್ರೆಂಟ್ ಇದೆ, ಅದಕ್ಕೋಸ್ಕರ ಬ್ರೌನ್ ಕಾಜಲ್ ತಗೊಂಡೆ. ಇದು MRP ಬಂದ್ಬಿಟ್ಟು 149 ಅನ್ಸುತ್ತೆ. ನಾನು ಇದು ರ್ಯಾಪರ್ ನ ತೆಗೆದು ಬಿಸಾಡ್ಬಿಟ್ಟೆ, ಯಾಕಂದ್ರೆ ಕಸಕ್ಕೆ ಹಾಕ್ಬೇಕಿತ್ತು, ಮತ್ತೆ ಕಸ ತುಂಬಾ ಆಗ್ಬಿಡುತ್ತೆ ಅಂದ್ಬಿಟ್ಟು. ಪರ್ಚೇಸ್ ಮಾಡಿ 1 ವೀಕ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲಾನು ಬಿಸಾಡ್ಬಿಟ್ಟೆ ಕಸನ. ನೆಕ್ಸ್ಟ್ ಬಂದ್ಬಿಟ್ಟು ನೇಲ್ ಪಾಲಿಶ್ ರಿಮೂವರ್ ಅಂತ ತಗೊಂಡೆ, 49 ರುಪೀಸ್. ವರ್ತ್ ಇದೆ, ಯಾಕಂದ್ರೆ ಇದರಲ್ಲಿ ಒಂದು 100 ಪೀಸ್ ಏನೋ ಬರುತ್ತೆ ಅನ್ಸುತ್ತೆ. ತುಂಬಾನೇ ಯೂಸ್ಫುಲ್ ಇದೆ ನನಗೆ. ನೆಕ್ಸ್ಟ್ ಕಾಟನ್ ಪ್ಯಾಡ್ ತಗೊಂಡೆ, ಮೇಕಪ್ ರಿಮೂವರ್ ಆಗಿರ್ಲಿ, ಮತ್ತೆ ಫೇಸ್ ಮೇಲೆ ಕೂತಿರೋ ಡಸ್ಟ್ ನ ರಿಮೂವ್ ಮಾಡೋದಕ್ಕೆ ತುಂಬಾನೇ ಯೂಸ್ಫುಲ್ ಇದೆ. 100 ಪ್ಯಾಡ್ಸ್ ಬರುತ್ತೆ, 79 ರುಪೀಸ್ ಇದೆ. ತುಂಬಾನೇ ಯೂಸ್ಫುಲ್. ಈ ತರ ಅಂದ್ರೆ ಮೇಕಪ್ ಐಟಮ್ಸ್ ಆಗಿರ್ಬೋದು, ಆಮೇಲೆ ನೇಲ್ ಪಾಲಿಶ್, ಆ ತರಕ್ಕೆ ಯಾವ್ದಕ್ಕೂ ಆಫರ್ ಇರ್ಲಿಲ್ಲ ಗೈಸ್. ಎಕ್ಸೆಸರೀಸ್ ಇರ್ಬೋದು, ಇಯರಿಂಗ್ಸ್, ಆಮೇಲೆ ನೆಕ್ ಪೀಸಸ್ ಇತ್ತಲ್ವಾ, ಅದಕ್ಕೆಲ್ಲ ಆಫರ್ ಇತ್ತು, ಬಟ್ ಇದಕ್ಕೆಲ್ಲ ಆಫರ್ ಇರ್ಲಿಲ್ಲ. ನೆಕ್ಸ್ಟ್ ನಾನು ನೇಲ್ ಪಾಲಿಶ್ ತಗೊಂಡೆ, ಗ್ರೀನ್ ಕಲರ್. ಇದ್ರದ್ದು ಶೇಡ್ ಬಂದ್ಬಿಟ್ಟು GR01 ಅಂದ್ಬಿಟ್ಟು ನಾನು ಇಲ್ಲಿ ಹಾಕಿದ್ನಿ. ಚೆನ್ನಾಗಿದೆ ಗೈಸ್, ನೋಡಿ, ಚೆನ್ನಾಗ್ ಅನ್ಸುತ್ತೆ. ಇದೊಂದು ತಗೊಂಡೆ, ಇಷ್ಟ ಆಯ್ತು ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಫ್ರೀ ಪೇರ್ ಆಫ್ ಸಾಕ್ಸ್ ತಗೊಂಡೆ, ಆಂಕಲ್ ಅಂತಂದ್ರೆ ನಂಗೆ ಮನೇಲಿ ಯೂಸ್ ಆಗುತ್ತೆ. ಮನೇಲಿ ನಾರ್ಮಲ್ ಆಗಿ ಮನೇಲಿ ಇದ್ರು ಕೂಡ ಸಾಕ್ಸ್ ಯೂಸ್ ಮಾಡ್ತೀನಿ ಚಳಿಗೆ, ಮತ್ತೆ ಔಟ್ ಸೈಡ್ ಯೂಸ್ ಮಾಡೋಕ್ಕೂ ಚೆನ್ನಾಗಿದೆ. ಒಂದಕ್ಕೆ 59 ರುಪೀಸ್ ಏನೋ ಬಿತ್ತು ಒಂದ್ ಪೇರ್ಗೆ, ಸಖತ್ತಾಗಿದೆ. 3 ಕಲರ್ಸ್ ತಗೊಂಡೆ. ನೆಕ್ಸ್ಟ್ ಇದೊಂದು ಟೀ ಶರ್ಟ್ ತಗೊಂಡೆ ಗೈಸ್, ನೋಡಿ ಚೆನ್ನಾಗಿದೆ, ಸ್ಮಾಲ್ ಸೈಜ್. ಇದನ್ನ ವೇರ್ ಮಾಡ್ತೀನಿ ನಾನು. MRP ಬಂದ್ಬಿಟ್ಟು 299, ಬಟ್ ನನ್ಗೆ ಆಫರ್ ಅಲ್ಲಿ 149 ರುಪೀಸ್ ಸಿಕ್ತು. ಅಂದ್ರೆ ನಾನು ಟಿ ಶರ್ಟ್ ಎಲ್ಲ ಆಲ್ಮೋಸ್ಟ್ ಆಗಿ ತಗೊಂಡಿದ್ದು 299 MRP, ಆಫರ್ ಅಲ್ಲೆಲ್ಲ 149 ರುಪೀಸ್ಗೆ. ಚೆನ್ನಾಗಿ ಹಾಕಿದ್ರು ಆಫರ್, ಬಟ್ ಸೈಜಸ್ ಸಿಗಲಿಲ್ಲ, ಹುಡುಕಿ ತಗೊಂಡಿರೋದು. ಇದನ್ನ ವೇರ್ ಮಾಡ್ಕೊ ಬರ್ತೀನಿ ಯಾವ ತರ ಅಂತ ತೋರಿಸ್ತೀನಿ ಗೈಸ್. ನೆಕ್ಸ್ಟ್ ಟಿ ಶರ್ಟ್ ತೋರಿಸ್ತೀನಿ, ಬ್ಲೂ ಕಲರ್, ನೇವಿ ಬ್ಲೂ. ಇದು ಕೂಡ ಸೇಮ್ 299 ಪ್ರೈಸ್, MRP. ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಮಗೆ 149 ರುಪೀಸ್ ಸಿಕ್ತು. ಬ್ಯಾಕ್ ಸೈಡ್ ಈ ತರ ಡಿಸೈನ್ ಬಂದಿದೆ. ಈ ತರ ಓವರ್ ಸೈಡ್ ಟಿ ಶರ್ಟ್ ನಮ್ಗೆ ಡೈಲಿ ಯೂಸ್ ಆಗಿರ್ಬೋದು ಅಥವಾ ಔಟ್ ಸೈಡ್ ಆಗಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ನಂಗೆ. ಈ ತರ ಸೈಜ್ ಬಂದ್ಬಿಟ್ಟು ಮೀಡಿಯಮ್. ಅವಾಗ ನಾನು ತಗೊಂಡಿದ್ದು ಸ್ಮಾಲ್, ಅದು ಮೆನ್ಸ್ ಅಥವಾ ಗರ್ಲ್ಸ್ ಅಂತ ಗೊತ್ತಾಗಿಲ್ಲ ಅಂತ ತಗೊಂಡೆ, ಬಟ್ ಇದು ಲೇಡೀಸ್ ಇದೆ. ಇದನ್ನ ಹಾಕೋ ಬರ್ತೀನಿ ಗೈಸ್, ಹೆಂಗ್ ಕಾಣಿಸ್ತಿದೆ ಅಂತ ತೋರಿಸ್ತೀನಿ.
ನೆಕ್ಸ್ಟ್ ಇದೊಂದು ವೈಟ್ ಪ್ಲೇನ್ ಟಿ ಶರ್ಟ್ ತಗೊಂಡೆ. ನಾರ್ಮಲ್ ಬ್ಲಾಕ್ ಜೀನ್ಸ್ಗೆ ಬ್ಲೂ ಜೀನ್ಸ್ ಗಳು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಬ್ಲಾಕ್ ಜೀನ್ಸ್ ಪಿಂಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಕಲರ್ಸ್ಗೆ. ಅದಕ್ಕೋಸ್ಕರ ಇದೊಂದು ಪಿಂಕ್ ತಗೊಂಡೆ. ಇದು ಸೈಜ್ ಸ್ಮಾಲ್ ಅನ್ಸುತ್ತೆ. ಸ್ಮಾಲ್ ಇದೆ ಸೈಜು. ನಾನು ಸ್ಟಿಕ್ಕರ್ ನೆನ ಕಿತ್ತಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ಚೆನ್ನಾಗಿದೆ. ಇದನ್ನ ಒಂದು ಸ್ಟೈಲ್ ಮಾಡಿ ವೇರ್ ಮಾಡಿ ತೋರಿಸ್ತೀನಿ ಗೈಸ್, ಬನ್ನಿ. ನೆಕ್ಸ್ಟ್ ಟಿ ಶರ್ಟ್ ನನ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನಂಗೆ ಈ ತರ ಎನಿಮಲ್ಸ್ ಎಲ್ಲ ಇದೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ. ಹಾಫ್ ವೈಟ್ ಕಲರ್, ಇದ್ರ ಮೇಲೆ ಅಲ್ಲಿದೆ, ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಇದು ಕೂಡ ಎಲ್ಲ ಒಂದೇ ಪ್ರೈಸ್, 299. ಆಫರ್ ಅಲ್ಲಿ 149 rupees. ಮೀಡಿಯಂ ಸಾರಿ ಸೈಜ್ ಬಂದ್ಬಿಟ್ಟು ಸ್ಮಾಲ್ ಸೈಜ್. ನಂಗೆ ಸಖತ್ ಇಷ್ಟ ಆಯ್ತು. ಇದ್ರ ಮೇಲೆ ಬ್ಲೂ ಕಲರ್ ಪ್ಯಾಂಟ್ ಒಂದು ಬ್ಲೂ ಕಲರ್ ಟ್ರೌಸರ್ ತಗೊಂಡಿದ್ದೀನಿ. ಅದನ್ನ ಇದ್ರ ಮೇಲೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ತರ ಬರುತ್ತೆ ಅಂದ್ಬಿಟ್ಟು. ಚೆನ್ನಾಗಿದೆ. ನನ್ಗೆ ಇನ್ನೂ ನನ್ನ ಸೈಜ್ ಅಲ್ಲಿ ಇದ್ದಿದ್ರೆ ಇನ್ನೂ ನಾ ಒಂದು 4-5 ತಗೊಂತ ಇದ್ದೆ. ಏನಕ್ಕಂದ್ರೆ ನಂಗೆ ಅಲ್ಲಿ ಸೈಜ್ XL, XXL ಆ ತರ ಸೈಜ್ ಇತ್ತು, ಟಿ ಶರ್ಟ್ ಅಲ್ಲಿ ಆಗಿರ್ಬೋದು, ಟ್ರೌಸರ್ಸ್ ಅಲ್ಲಿ ಆಗಿರ್ಬೋದು. ಬಟ್ ನನ್ಗೆ ಇನ್ನೂ ಬೇಕಿತ್ತು, ಬಟ್ ನಂಗೆ ನನ್ನ ಸೈಜ್ ಸಿಕ್ಕಿರ್ಲಿಲ್ಲ ಅಂದ್ಬಿಟ್ಟು ವಾಪಸ್ ಬಂದೆ ಅಷ್ಟೇ. ಇಲ್ಲಾಂದ್ರೆ ನಾನು 4-5 ತಗೊಂಡ್ಬಿಡ್ತಾ ಇದ್ದೆ. ಇದನ್ನ ನಾನು ವೇರ್ ಮಾಡಿ ತೋರಿಸ್ತೀನಿ ಇವಾಗ. ನೆಕ್ಸ್ಟ್ ಯಾವ್ದು ಗೊತ್ತಾ, ಟಿ ಶರ್ಟ್ ಎಲ್ಲ ಮುಗ್ದಿದೆ. ಇವಾಗ ಲಾಸ್ಟ್ ಪ್ಯಾಂಟ್ ತೋರಿಸ್ತಾ ಇದ್ದೀನಿ. ಸಖತ್ ಯೂನಿಕ್ ಆಗಿದೆ. ಬಟ್ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ಸೈಜ್ ಅಲ್ಲಿ ಸಿಕ್ಕಿರೋದು 28 ಸೈಜು. ನಾನು ಈ ತರದ್ದು ನಂದು 2-3 ಕಲರ್ಸ್ ಇದ್ದಿದ್ರೆ ಈ ಸೈಜ್ ಅಲ್ಲಿ ತಗೋಬಿಡ್ತಾ ಇದೆ. ಅಷ್ಟು ಸಖತ್ ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ಹಾಗೆ ನಂಗೆ ಈ ತರ ಪ್ಯಾಂಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇದ್ರದ್ದು ರಿಯಲ್ ಪ್ರೈಸ್ ಎಷ್ಟು ಗೊತ್ತಾ, 799. ಬಟ್ ನನ್ಗೆ ಆಫರ್ ಅಲ್ಲಿ 299 ಸಿಕ್ತು. ರಿಯಲ್ ಪ್ರೈಸ್ ಬಂದ್ಬಿಟ್ಟು 799. ಇಷ್ಟು ಒಂದು 500 rupees ಡಿಫ್ರೆನ್ಸ್ ಆಯ್ತು. ಅಷ್ಟು ಡಿಸ್ಕೌಂಟ್ ಅಲ್ಲಿ ಸಿಕ್ಕಿರೋದು ಸಿಕ್ಕಾಪಳೆ ಖುಷಿ ಆಯ್ತು. ನಾನು ನೋಡಿದೆ ನನ್ನ ಸೈಜ್ ಅಲ್ಲಿ ಇನ್ನೂ ನನಗೊಂದು ಹಾಫ್ ವೈಟ್ ಮತ್ತೆ ಗ್ರೇ ಬೇಕಿತ್ತು, ಬಟ್ ಸಿಕ್ಕಿರ್ಲಿಲ್ಲ. ಇಟ್ಸ್ ಓಕೆ, ಬಟ್ ಇದಾದ್ರೂ ಒಂದ್ ಸಿಕ್ತಲ್ಲ ಅಂತ ಖುಷಿ ಆಯ್ತು. ಬಟ್ ಇದ್ರಲ್ಲಿ ಅಂದ್ರೆ ನನ್ಗೆ ಬೇಕಾಗಿರೋ ಕಲರ್ಸ್ ಎಲ್ಲ 34, 36 ಎಲ್ಲ ಇತ್ತು. ಬಟ್ ನನ್ಗೆ ಅದು ದೊಡ್ಡದಾಗುತ್ತೆ. ನಂಗೆ ಕರೆಕ್ಟ್ ಸೈಜ್ 28, ಅದಕ್ಕೋಸ್ಕರ ಇದನ್ನ ತಗೊಂಡೆ. ಇಷ್ಟೇ ಗೈಸ್ ಝೂಡಿಯೋ ಶಾಪಿಂಗ್ ಹಾಲ್. ಅಂದ್ರೆ ಇದ್ರಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಇನ್ಕ್ಲೂಡ್ ಮಾಡಿಲ್ಲ. ಅಂದ್ರೆ ಇನ್ನರ್ ವೇರ್ಸ್ ಆಗಿರ್ಬೋದು ಅದನ್ನೆಲ್ಲ ತೋರ್ಸಕ್ ಹೋಗಿಲ್ಲ. ಮತ್ತೆ ನಾನು ಸ್ವಲ್ಪ ಬೇರೆಯವ್ರಿಗಂತ ಸ್ವಲ್ಪ ಡ್ರೆಸ್ ತಗೊಂಡಿದ್ದೆ, ಬೇರೆಯವ್ರಿಗೆಲ್ಲ ನಾನು ಸ್ವಲ್ಪ ಡ್ರೆಸ್ ಒಬ್ರಿಗಂತ ತಗೊಂಡಿದ್ದೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಲ್ಲ ಇದರಲ್ಲಿ. ನೆಕ್ಸ್ಟ್ ಇದರಲ್ಲೇ ನಂದೊಂದೆರಡು ಪಾರ್ಸೆಲ್ ಬಂದಿದೆ, ಅದನ್ನು ತೋರಿಸ್ಬಿಡೋಣ. ಮತ್ತೆ ಇದಕ್ಕಂತ ಸಪ್ರೇಟ್ ಆಗಿ ವಿಡಿಯೋ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದೀನಿ. ಇದು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಸಿರಮ್ ಬುಕ್ ಮಾಡಿದ್ದೆ, ಹೇರ್ ಸಿರಮ್ ಅಂದ್ಬಿಟ್ಟು. ತುಂಬಾನೇ ವೈರಲ್ ಆಗ್ತಿತ್ತು, ಅಂದ್ರೆ ತುಂಬಾ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ನಂಗೆ ಒಂದು ಬೆಸ್ಟ್ ಸಿರಮ್ ಹುಡುಕ್ತಾ ಇದ್ದೆ. ನಾನು ನಾರ್ಮಲ್ ಆಗಿ ಸ್ಟಿಕ್ಸ್ ಯೂಸ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಇದನ್ನ ತಗೊಂಡೆ. ನಾನು ಅದೇ ನಾರ್ಮಲ್ ಆಗಿ ಸ್ಟಿಕ್ಸ್ ಯೂಸ್ ಮಾಡ್ತಿದ್ದೀನಿ ಅನ್ನಲ್ವಾ, ಸ್ವಲ್ಪ ಫಂಕ್ಷನ್ಸ್ಗೆಲ್ಲ ಸ್ವಲ್ಪ ಬೆಟರ್ ಆಗಿರೋದು, ಇನ್ನೂ ಚೆನ್ನಾಗಿರೋದು ಸಿರಮ್ ಹುಡುಕ್ತಾ ಇದ್ದೆ. ನಂಗಿದು ತುಂಬಾನೇ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ಕಟ್ ಮಾಡಕ್ಕೆ ಆಗಲ್ಲ, ಫುಲ್ ಗಟ್ಟಿ ಇದೆ. ಬಯೋಲೇಜ್ ಅಂತ ಈ ಸಿರಮ್ನ ತರಿಸ್ಕೊಂಡೆ. ಅನಿಸ್ತಾ ಇದೆಯಾ? ಬಯೋಲೇಜ್ ಅಂತ
ಸ್ಮೂತ್ ಪ್ರೂಫ್ ಅಂತ ಇದೆ, ಮೆನ್ಷನ್ ಆಗಿದೆ. ಗೊತ್ತಿಲ್ಲ ಯಾವ ತರ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಫ್ರಿಜಿ ಕಂಟ್ರೋಲ್ ಮಾಡುತ್ತೆ. ನಂದು ಆಕ್ಚುಲಿ ಫ್ರಿಜಿ ನಾರ್ಮಲ್ ಆಗಿ ಇರೋ ಹೇರೆ, ಬಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿದೆ ಅಂದ್ಬಿಟ್ಟು ರಿವ್ಯೂಸ್ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡಿದ್ವಿ. ಇದು MRP ಬಂದ್ಬಿಟ್ಟು 385, ಬಟ್ ನನ್ಗೆ ಇಷ್ಟಕ್ಕೆ ಸಿಕ್ಕಿಲ್ಲ ಅನ್ಸುತ್ತೆ. ಆಫರ್ ಅಲ್ಲಿ ಎಷ್ಟೋ ಕಮ್ಮಿಗೆ ಸಿಕ್ತು, 300 ಏನೋ ಸಮಥಿಂಗ್ ಅಷ್ಟಕ್ಕೇನೋ ಸಿಕ್ತು. ನೋಡೋಣ, ನಾನು ಇದನ್ನ ಯೂಸ್ ಮಾಡ್ಬಿಟ್ಟು ಯಾವ ತರ ವರ್ಕ್ ಆಗಿದೆ ಅಂತ ಹೇಳಿ ನಿಮ್ಗೆ ರಿವ್ಯೂಸ್ ನ ಕೊಡ್ತೀನಿ. ಅದ್ರ ಮೇಲೆ ನೀವು ತಗೊಳ್ಳಿ, ಪರವಾಗಿಲ್ಲ, ತಗೊಳ್ಳೇಬೇಕಂತ ಇಲ್ಲ ಗೈಸ್. ನಾನು ಯೂಸ್ ಮಾಡಿ ರಿಸಲ್ಟ್ ಹೇಗ್ ಬರುತ್ತೆ ಅಂದ್ಬಿಟ್ಟು ರಿವ್ಯೂ ಕೊಡ್ತೀನಿ. ಅದಾದ್ಮೇಲೆ ನೀವು ಡಿಸೈಡ್ ಮಾಡಿ ತಗೋಬೇಕು ಬೇಡ ಅಂದ್ಬಿಟ್ಟು. ನೆಕ್ಸ್ಟ್ ಇದೊಂದು ಸ್ಲೀವ್ಲೆಸ್ ಕ್ರಾಪ್ ಟಾಪ್ ತಗೊಂಡು, ಇದಕ್ಕೆ ಟ್ಯಾಂಕ್ ಟಾಪ್ ಅಂತಾನು ಕರೀತಾರೆ. ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನನ್ನ ಹತ್ರ 2 ಆಲ್ರೆಡಿ ಕಲರ್ಸ್ ಇದೆ, ಬ್ಲಾಕ್ ಅಂಡ್ ವೈಟ್. ಅದು ಮೀಶೋದಲ್ಲಿ ತಗೊಂಡಿದ್ದ ಅನ್ಸುತ್ತೆ. 150 ರುಪೀಸ್ 160 ರುಪೀಸ್ ಏನೋ ಸಿಕ್ತು. ಬಟ್ ಇದು ಒಂದಕ್ಕೆ ನಾನು 175 ರುಪೀಸ್ ಏನೋ ಕೊಟ್ಟೆ ಫ್ಲಿಪ್ಕಾರ್ಟ್ ಅಲ್ಲಿ. ಅಂದ್ರೆ ಮೀಶೋದಲ್ಲಿ ಸೈಜ್ ಇರ್ಲಿಲ್ಲ, ಸೊ ಅದಕ್ಕೋಸ್ಕರ ನನ್ಗೆ ಬೇಕಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡ್ಕೊಂಡೆ. ಸೈಜ್ ಬಂದ್ಬಿಟ್ಟು ಎಕ್ಸೆಲ್ ಹುಡುಕ್ತಿದೆ. ಏನಕ್ಕಂದ್ರೆ ಈ ತರ ಟಿ ಶರ್ಟ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ತಗೋಬೇಕು, ಅಂದ್ರೆ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ. ಫುಲ್ ಟೈಟ್ ಆದ್ರೆ ಏನೋ ಒಂಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೂಸ್ ತಗೋಬೇಕು. ನಂದು ಆಕ್ಚುಲಿ ಮೀಡಿಯಂ ಸೈಜ್, ಒಂದ್ ಸೈಜ್ ದೊಡ್ಡ ಸೈಜ್ ತಗೊಂಡೆ. ಶಾಪಿಂಗ್ ಹಾಲ್ ಮುಗೀತು ಗೈಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದ್ರೆ ಪ್ಲೀಸ್ ದೀಕ್ಷಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.